ಎಲ್ಲರೂ ಈ ಕಡೆ ಮುಖ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪವನ್ನು ಅರ್ಪಿಸಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಮತ್ತು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಸಮಾಜದ ಮುಖಂಡರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆ ನಾವು ಹೇಳೋಣ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಾನ್ಯ ಶಾಸಕರಿಗೆ ಹಾಗೂ ಎಲ್ಲರೂ ಸಹ ಮತ್ತೊಮ್ಮೆ ಕೋರ್ತಾ ಧ್ವಜಾರೋಹಣವನ್ನು ನೆರವೇರಿಸಬೇಕು ಅಂತ ಅಂದ್ಬಿಟ್ಟು ಕೋರ್ತೇವೆ. ಪಂಚಶೀಲ ಧ್ವಜಾರೋಹಣವನ್ನು ನೆರವೇರಿಸಲು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತು ಎಲ್ಲ ಅತಿಥಿಗಳನ್ನು ನಿವೇದಿಸಿದರೆ ಇದೀಗ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಂಚಶೀಲ ಧ್ವಜಾರೋಹಣ ಕಾರ್ಯಕ್ರಮ. ಜಿಲ್ಲಾ ಉಸ್ತುವಾರಿ ಸಚಿವರು ಪಂಚಶೀಲ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಸನ್ಮಾನ್ಯ ಸಚಿವರಾಗಿರುವಂತಹ ರಹೀಂ ಖಾನ್ ಸಾಹೇಬರು ನೆರವೇರಿಸಲು ನಾನು ವಿನಂತಿಯನ್ನು ಮಾಡ್ತೇನೆ. ಆ ಕಾರ್ಯಕ್ರಮದ ನಂತರ ಜಿಲ್ಲಾ ಉಸ್ತುವಾರಿ ಯಾರು ಮಾತಾಡ್ತಿರೋದು ಮಾತಾಡ್ಬೇಡಿ ಮಾಡಿ. ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಕೂಡ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರವು ಕೂಡ ಭಾರತ ರತ್ನ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ನಿರ್ವಹಿಸಿಕೊಂಡಿದ್ದಾರೆ. ಜೊತೆಗೆ ಸನ್ಮಾನ್ಯ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಂದಾಳೆ ಅವರು ಕೂಡ ಪುಷ್ಪ ನಮನವನ್ನು ಸಲ್ಲಿಸಲು ಇದೀಗ ತೆರಳುತ್ತಿದ್ದಾರೆ. ಅತ್ಯಂತ ಸಂಭ್ರಮ ಮತ್ತು ಸಡಗರದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಪ್ರಜಾಪ್ರಭುತ್ವದ ಜನಕ, ಸಂವಿಧಾನದ ಪಿತಾಮಹ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಷ್ಪ ನಮನವನ್ನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಇದೀಗ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಲಿದ್ದಾರೆ. ಸಂದೇಶವನ್ನು ನೀಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಸಮಾಜ ಸುಧಾರಕ್ಕಾಗಿ ಏನು ಕೆಲಸ ಮಾಡಿ ಹೋಗಿದ್ದಾರೆ ಅದು ತುಂಬ ಇನ್ವ್ಯಾಲ್ಯೂಯಬಲ್ ಇದೆ. ಅವರು ಒಂದು ಸಮಾಜ ಅಥವಾ ಒಂದು ಧರ್ಮಕ್ಕೆ ಸೀಮಿತಿಲ್ಲ, ಎಲ್ಲ ಸಮಾಜಗೋಸ್ಕರ ಅವರು ಏನು ಕೆಲಸ ಮಾಡಿ ಹೋಗಿದ್ದಾರೆ ತುಂಬ ಇನ್ವ್ಯಾಲ್ಯೂಬಲ್ ಇದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ಕಾನ್ಸ್ಟಿಟ್ಯೂಷನ್ ಅವ್ರದ್ದು ತುಂಬ ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ ಏನಿದೆ. ಸಂವಿಧಾನ, ನಮ್ಮ ದೇಶದ ಸಂವಿಧಾನ, ಅವರು ಎಲ್ಲ ದೇಶದ ಸಂವಿಧಾನದಿಂದ ಐರಿಷ್ ಕಾನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಬೇರೆ ಬೇರೆ ಆಗಲಿ ಏನು ಬೆಸ್ಟ್ ಪಾರ್ಟ್ ಇತ್ತು ಅದನ್ನು ತಗೊಂಡು ಮತ್ತು ನಮ್ಮ ದೇಶದ್ದು ಏನು ನಮ್ಮ ದೇಶಕ್ಕೆ ಏನು ಅನ್ವಯ ಆಗುತ್ತೆ ಅವೆಲ್ಲ ಸೇರಿಸಿ ನಮಗೆ ಏನು ಸಂವಿಧಾನ ಕೊಟ್ಟಿದೆ
ಮಾಡಿದ್ದಾರೆ. ಇದುವರೆಗೂ ಅದು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇದೆ. ಬೇರೆ ಕೆಲವೊಂದು ದೇಶದಲ್ಲಿ ಅದನ್ನು ಡೆಡ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ತೀವಿ. ಬಟ್ ಇದುವರೆಗೂ ನಮಗೆ ಏನು ಅನ್ವಯ ಆಗುತ್ತೆ ಅಥವಾ ಅನ್ವಯ ಆಗಲ್ಲ ಅದನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಕೂಡ ಅವರು ಪ್ರೊವಿಷನ್ ನಮಗೆ ಬಿಟ್ಟು ಹೋಗಿದ್ದಾರೆ. ಮತ್ತು ಅವರು ಏನೇನು ಕೆಲಸಗಳು ಇಟ್ಟು ಕೆಲಸ ಮಾಡಿ ಹೋಗಿದ್ದಾರೆ, ನಾವು ಅದೇ ನಮ್ಮ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗೋಣ ಅಂತ ಎಲ್ರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು. ಮುಖೇಶ್ ಅವರ ಬಳಗದಿಂದ ಈ ವೇದಿ ಮೇಲೆ ಬರಮಾಡಿಕೊಳ್ಳಲು ಮುಖೇಶ್ ಅವರು ಸರ್ ले लो ले लो ले लो ले लो ले लो तुम आए ले ले ವೇದಿಕೆ ಮೇಲೆ ಬರಬೇಕು. ದಯಮಾಡಿ ವೇದಿಕೆ ಮೇಲೆ ವೇದಿಕೆಯಲ್ಲಿ ಮುಖೇಶ್ ಅವರು ಬರಮಾಡಿಕೊಳ್ಬೇಕು. ಅದೇ ರೀತಿ ಮೇಡಮ್ ಅವರಿಗೂ ಕೂಡ ಸನ್ಮಾನ ಮಾಡುತ್ತದೆ. ಮಿಸ್ ಮಾಡಿ ಮೇಡಮ್ 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 ಓಕೆ ಡಿಜಿ ಅವರು ಅಭಿಮಾನ ಬಳಗದಿಂದ ಮಾಡಲಾಗ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ 135ನೆಯ ಹುಟ್ಟುಹಬ್ಬದ ನಿಮಿತ್ತ 135ನೆಯ ಕೇಕ್ ಕಟ್ ಮಾಡುವಂತ ಚಾಲನೆ ನೀಡಲಿದ್ದಾರೆ. ಬಂದಾಜೆ ಭೀಮ ಬಂದ ಮಾನವ ಕುಲಕ್ಕೆಲ್ಲ ಮಾಡಿದ ಬಂದ, ಓ ಮಾನವ ಕುಲಕ್ಕೆಲ್ಲ ಮಾಡಿದ ಬಂದ. ಬಂದಾಜೆ ಭೀಮ ಬಂದ ಮಾನವ ಕುಲಕ್ಕೆಲ್ಲ ಮಾಡಿವ ಬಂದ, ಓ ಮಾನವ ಮುಂದೆ 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 ಬರ್ತಾರೆ. ನಾವೆಲ್ಲ ಶಾಂತ ರೀತಿಯಿಂದ ಕೂಡಬೇಕಂತ ಹೇಳಿ ಮಾರುತಿ ಅವರ ಅಭಿಮಾನ ಬಳಗ ಹಾಗೂ ಮುಖೇಶ್ ಅವರ ಅಭಿಮಾನ ಬಳಗದಿಂದ ಜಯಂತಿ ಇದೆ. ಅದರ ಸಲಗೆ ತಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ. ಅದು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಬರಬೇಕು. ಅಲ್ಲಿ ಉಪನ್ಯಾಸರು ಬರ್ತದೆ ಮತ್ತು ಎಲ್ಲ ಡಿಟೇಲ್ ಬಾಬಾ ಸಾಹೇಬ್ ಮಾತಾಡ್ಬೋದು. ಅದರ ಸಲಗೆ ಧನ್ಯವಾದ. ಹಾಗೆ ಬೇಡ ಈಗ ಆ ಕಡೆ ಎಂಟದ ಅಣ್ಣ